Today in this video I am explaining the concept of expressions. What do you mean by expression and explain different types of expressions ಅಂತೇಳಿ ಕ್ವಶನ್ನ ಕೇಳಬಹುದು. ಈಗ ಮೊದಲಿಗೆ ಎಕ್ಸ್ಪ್ರೆಷನ್ ಅನ್ನೋದೇನಪ್ಪ ಅಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಅಂಡ್ ಆಪರ್ಯಾಂಡ್ಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ಆಪರೇಟರ್ಸ್ನ ನೋಡಿದ್ವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ನ. ಇಲ್ಲಿ ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಅಂತ ಬರೆದ್ರೆ ಎ ನಾವು ಆಪರ್ಯಾಂಡ್ಸು, ಪ್ಲಸ್ ಅನ್ನೋದು ಆಪರೇಟರು. ಸೊ ಇಂಥ ಕಾಂಬಿನೇಷನ್ ಇರೋನ ನಾವೇನಂತ ಕರಿತೀವಿ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಅಂಡ್ ಆಪರ್ಯಾಂಡ್ಸ್ ದಟ್ ಕಂಪ್ಯೂಟ್ಸ್ ಎ ಸ್ಪೆಸಿಫಿಕ್ ವ್ಯಾಲ್ಯೂ. ಅಂದರೆ ಎ ಪ್ಲಸ್ ಬಿ ಮಾಡಿದಾಗ ನಮಗೊಂದು ಸ್ಪೆಸಿಫಿಕ್ ವ್ಯಾಲ್ಯೂ ಬರ್ತದೆ. ಅಂಥ ಕಾಂಬಿನೇಷನ್ಗೆ ನಾವೇನಂತ ಕರಿತೀವಿ, ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಅಥವಾ ಇದನ್ನ ಇನ್ನೊಂದು ರೀತಿ ಹೇಳ್ಬೋದು, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಅಂಡ್ ಆಪರ್ಯಾಂಡ್ಸ್ ಅಂಡ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಕೂಡ ಬರಿಬೋದು, ಅಥವಾ +5 ಅಂತ ಬರಿಬೋದು ಕಾನ್ಸ್ಟೆಂಟ್ ಅನ್ನ. ಈ ತರ ನಾವು ಬರೆಯೋ ಇದಕ್ಕೆ ಏನಂತ ಕರಿತೀವಿ, ಕಾಂಬಿನೇಷನ್ಗೆ ಎಕ್ಸ್ಪ್ರೆಷನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಮೇನ್ ಆಗಿ ದೇರ್ ಆರ್ 3 ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್. ಇಲ್ಲಿ ನಮಗೆ ಮೇನ್ ಆಗಿ ಎಕ್ಸ್ಪ್ರೆಷನ್ಸ್ ಅಲ್ಲಿ 3 ಟೈಪ್ಸ್ ಇದಾವೆ. ಒನ್ ಈಸ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್, ಅನದರ್ ಒನ್ ಈಸ್ ರಿಲೇಷನಲ್ ಎಕ್ಸ್ಪ್ರೆಷನ್ ಅಂಡ್ ಥರ್ಡ್ ಒನ್ ಈಸ್ ಲಾಜಿಕಲ್ ಎಕ್ಸ್ಪ್ರೆಷನ್ ಅಂತ. ಟೋಟಲ್ ಆಗಿ 3 ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಇದಾವೆ. ಇವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್. ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅನ್ನೋದೇನಂದ್ರೆ an expression involving arithmetic operators. ಅಂದ್ರೆ ಎಕ್ಸ್ಪ್ರೆಷನ್ಸ್ ಅಲ್ಲಿ ಅರ್ಥಮೆಟಿಕ್ ಆಪರೇಟರ್ಸ್ ಇದ್ರೆ ಅಂತದನ್ನ ನಾವು ಎಕ್ಸ್ಪ್ರೆಷನ್ಗೆ ನಾವೇನಂತ ಕರಿತೀವಿ, ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನಮಗೆ ಏನಿರುತ್ತೆ, ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಅರ್ಥಮೆಟಿಕ್ ಆಪರೇಟರ್ಸ್ ಇರ್ತವೆ. ಆ ಅರ್ಥಮೆಟಿಕ್ ಆಪರೇಟರ್ಸ್ ಯಾವಪ್ಪ ಅಂದ್ರೆ ಪ್ಲಸ್ ಆಗಿರ್ಬೋದು, ಮೈನಸ್ಸು, ಮಲ್ಟಿಪ್ಲಿಕೇಶನ್ ಸಿಂಬಲ್ಲು, ಡಿವಿಷನ್ ಸಿಂಬಲ್ಲು ಅಥವಾ ಮಾಡ್ಯುಲಸ್ ಸಿಂಬಲ್. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಅರ್ಥಮೆಟಿಕ್ ಆಪರೇಟರ್ಸ್ ನ ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪ್ರೆಷನ್ಸ್ ನ ಬರೆದಿದ್ರೆ ಅಂತ ಎಕ್ಸ್ಪ್ರೆಷನ್ಸ್ಗೆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇಟ್ ಟೇಕ್ಸ್ ಒನ್ ಆರ್ ಮೋರ್ ಆಪರೆಂಟ್ಸ್ ಅಂಡ್ ಕನೆಕ್ಟ್ಸ್ ದೆಮ್ ಬೈ ಆನ್ ಅರ್ಥಮೆಟಿಕ್ ಆಪರೇಟರ್. ಇಲ್ಲಿ ನಮಗೆ 2 ಆರ್ ಮೋರ್ ಆಪರೆಂಟ್ಸ್ ಇರ್ತವೆ, ಅದರಿಂದ ಏನ್ ಮಾಡಿರ್ತೀವಿ, ಆಪರೇಟರ್ ಜೊತೆ ಕನೆಕ್ಟ್ ಮಾಡಿರ್ತೀವಿ. ದೀಸ್ ಆಪರೆಂಟ್ಸ್ ಆರ್ ಐದರ್ ಇಂಟೀಜರ್ ಆರ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಅಂದ್ರೆ ನಾವೇನು ಆಪರೆಂಟ್ಸ್ ನ ತಗೋತೀವೋ ಆ ಆಪರೆಂಟ್ಸ್ ಏನಾಗಿರ್ಬೋದು, ಐದರ್ ಇಂಟೀಜರ್ ನಂಬರ್ ಆಗಿರ್ಬೋದು ಅಥವಾ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಆಗಿರ್ಬೋದು. ಇಲ್ಲಿ ನಾವು ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಆಫ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್. ಇಲ್ಲಿ ಇವ್ಯಾಲ್ಯೂಯೇಷನ್ ನ ಹೆಂಗ್ ಮಾಡ್ತೀವಿ ಅಂತ ಅಂದ್ರೆ, ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಆರ್ ಇವ್ಯಾಲ್ಯೂಯೇಟೆಡ್ ಫ್ರಮ್ ಲೆಫ್ಟ್ ಟು ರೈಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನಾದ್ರೂ ಎ ಪ್ಲಸ್ ಬಿ ಆಸ್ಟ್ರಿಕ್ 5 ಅಂತ ಬರ್ದ್ವಿ ಅಂತ ಒಂದು ಎಕ್ಸ್ಪ್ರೆಷನ್ ನ ಬರ್ದ್ವಿ ಅನ್ಕೊಂಡು, ಬರ್ದಾಗ ಇಲ್ಲಿ ಫಸ್ಟಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಲೆಫ್ಟ್ ಟು ರೈಟ್ ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ನಾವು ಫ್ರಮ್ ದ ಲೆಫ್ಟ್ ಟು ರೈಟ್ ಎಕ್ಸ್ಪ್ರೆಷನ್ ಇನ್ವಾಲ್ವಿಂಗ್ ಹೈ ಪ್ರಿಯಾರಿಟಿ ಆಪರೇಟರ್ಸ್ ಆರ್ ಇವ್ಯಾಲ್ಯೂಯೇಟೆಡ್ ಫಸ್ಟ್. ಅಂದ್ರೆ ಇಲ್ಲಿ ನಾವು ಒಂದು ರೂಲ್ ನ ಯೂಸ್ ಮಾಡ್ತೀವಿ, ಬಾರ್ಡ್ಮಸ್ ರೂಲ್ ಅಂತ. ಈ ಬಾರ್ಡ್ಮಸ್ ರೂಲ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಅರ್ಥಮೆಟಿಕ್ ಆಪರೇಟರ್ಸ್ ನ ಅಥವಾ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಬಾರ್ಡ್ಮಸ್ ರೂಲ್ ಏನ್ ಹೇಳುತ್ತಂದ್ರೆ ಫಸ್ಟ್ ಬ್ರಾಕೆಟ್ ಆಫ್, ಫಾರ್ ಎಕ್ಸಾಂಪಲ್ ಇಲ್ಲಿ 2 + 3 ಆಸ್ಟ್ರಿಕ್ 5 ಇತ್ತಪ್ಪ ಅಂದ್ರೆ ಇಲ್ಲಿ ಪ್ಯಾರಂಥಸಿಸ್ ಅಲ್ಲಿ ಅಥವಾ ಬ್ರಾಕೆಟ್ ಅಲ್ಲಿ ಯಾವುದೇ ಇರಲಿ ಆಪರೇಟರ್, ಆ ಆಪರೇಟರ್ ನ ಫಸ್ಟ್ ನಾವೇನ್ ಮಾಡಬೇಕು, ಎವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಇಲ್ಲಿ ನಾವು ಫಸ್ಟ್ ಯು ಅಂದ್ರೆ ಬ್ರಾಕೆಟ್ ಆಫ್ ಅಂತ, ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಾಡ್ಯುಲಸ್, ಎ ಅಂದ್ರೆ ಅಡಿಷನ್, ಎಸ್ ಅಂದ್ರೆ ಸಬ್ಟ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮಗೆ ಮೇನ್ ಆಗಿ ಫಸ್ಟ್ ಇಫ್ ದ ಗಿವನ್ ಎಕ್ಸ್ಪ್ರೆಷನ್ ಇನ್ವಾಲ್ವ್ಸ್ ದ ಪ್ಯಾರಂಥಸಿಸ್ ದೆನ್ ದ ಎಕ್ಸ್ಪ್ರೆಷನ್ಸ್ ಇನ್ಸೈಡ್ ದ ಪ್ಯಾರಂಥಸಿಸ್ ಮಸ್ಟ್ ಬಿ ಇವ್ಯಾಲ್ಯೂಯೇಟೆಡ್. ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ಸ್ ಅಲ್ಲಿ ಫಸ್ಟ್ ಏನಾದ್ರೂ ನಮಗೆ ಪ್ಯಾರಂಥಸಿಸ್ ಸಿಕ್ತಪ್ಪ ಅಂದ್ರೆ ಆ ಪ್ಯಾರಂಥಸಿಸ್ ಅಲ್ಲಿ ಯಾವುದೇ ಸಿಂಬಲ್ ಇರಲಿ ಅಥವಾ ಯಾವುದೇ ಆಪರೇಟರ್ ಇರಲಿ ಅದನ್ನ ಫಸ್ಟ್ ಎವ್ಯಾಲ್ಯೂಯೇಟ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಉಳಿಕಿರ್ತಕ್ಕಂಥ ಪ್ರಿಯಾರಿಟಿ ವೈಸ್ ನಾವು ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಫ್ ಎ ಯುನರಿ ಮೈನಸ್ ಇಸ್ ಪ್ರೆಸೆಂಟ್ ಇನ್ ದ ಎಕ್ಸ್ಪ್ರೆಷನ್ಸ್. ಯುನರಿ ಮೈನಸ್ ಇತ್ತಪ್ಪ ಅಂದ್ರೆ ಆ ಯುನರಿ ಮೈನಸ್ ನ ನಾವೇನ್ ಮಾಡಬೇಕು, ದೆನ್ ದ ಟರ್ಮ್ ಅಸೋಸಿಯೇಟೆಡ್ ವಿತ್ ಯುನರಿ ಮೈನಸ್ ಮಸ್ಟ್ ಬಿ ಎವ್ಯಾಲ್ಯೂಯೇಟೆಡ್ ಬಿಫೋರ್ ದ ಅದರ್ ಎಕ್ಸ್ಪ್ರೆಷನ್ಸ್. ಯುನರಿ ಮೈನಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಎ ಮೈನಸ್ ಅಂತ ಇತ್ತು, ಅದನ್ನ ನಾವು ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಈ ತರ ಫಸ್ಟ್ ಯುನರಿ ಮೈನಸ್ ಇದ್ರೆ ಫಸ್ಟ್ ಇದನ್ನ ಎವ್ಯಾಲ್ಯೂಯೇಟ್ ಮಾಡಿ, ನೆಕ್ಸ್ಟ್ ಅದಾದ್ಮೇಲೆ ಬೇರೆ ಎಕ್ಸ್ಪ್ರೆಷನ್ಸ್ ಅಂದ್ರೆ ಬೇರೆ ಇರೋನ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಇಲ್ಲಿ ಪ್ರೆಸಿಡೆನ್ಸ್ ಅಂಡ್ ಅಸೋಸಿಯೇಟಿವಿಟಿ ಆಫ್ ದ ಅರ್ಥಮೆಟಿಕ್ ಆಪರೇಟರ್ಸ್ ನಾವು ಫಸ್ಟ್ ಯಾವ್ದನ್ನ ಮಾಡ್ತೀವಿ ಅಂತ, ಅವು ಯಾವಪ್ಪ ಅಂದ್ರೆ ಫಸ್ಟಿಗೆ ಇಲ್ಲಿ ಪ್ರೆಸಿಡೆನ್ಸ್ ಲೆವೆಲ್ ನೋಡ್ತೀವಿ. ಪ್ರೆಸಿಡೆನ್ಸ್ ಲೆವೆಲ್ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಇದೆ, ಫಸ್ಟ್ ಪ್ರಿಫರೆನ್ಸ್ ಯಾವ್ದಕ್ಕೆ ಕೊಡ್ತೀವಿ ಅಂದ್ರೆ ಎಕ್ಸ್ಪ್ರೆಷನ್ಸ್ ಇನ್ಸೈಡ್ ದ ಬ್ರಾಕೆಟ್ಸ್. ಅಂದ್ರೆ ಪ್ಯಾರಂಥಸಿಸ್ ಯಾವ್ದಿರುತ್ತೋ ಎಕ್ಸ್ಪ್ರೆಷನ್ಸ್ ಅಲ್ಲಿ ಆ ಎಕ್ಸ್ಪ್ರೆಷನ್ಸ್ ವ್ಯಾಲ್ಯೂನ ಅಥವಾ ಬ್ರಾಕೆಟ್ ಅಲ್ಲಿರೋ ವ್ಯಾಲ್ಯೂನ ಫಸ್ಟ್ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪ್ರಯಾರಿಟಿ ಯಾವ್ದಪ್ಪ ಅಂದ್ರೆ ಎಕ್ಸ್ಪೋನೆಂಟ್. ಫಾರ್ ಎಕ್ಸಾಂಪಲ್ ನಾವು ಕ್ಯಾರೆಟ್ ಸಿಂಬಲ್ ಅಥವಾ ಕ್ಯಾಪ್ ಸಿಂಬಲ್ ಬರ್ದಿದ್ವಿ ಅಂದ್ರೆ ಅಥವಾ
ಎ ಆಸ್ಟ್ರಿಕ್ ಆಸ್ಟ್ರಿಕ್ 2 ಅಂತ ಬರೆದ್ವಿ ಅಂದರೆ ಎ ಆಸ್ಟ್ರಿಕ್ ಆಸ್ಟ್ರಿಕ್ 2 ಬರೆದ್ರು ಕೂಡ ನಾವು ಅದನ್ನು ಪ್ರಾಡಕ್ಟ್ ಅಥವಾ ಪವರ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಈ ಪವರ್ನ ಫಸ್ಟು ಅಥವಾ ಆಸ್ಟ್ರಿಕ್ ಅಂದರೆ ಕ್ಯಾರೆಟ್ ಸಿಂಬಲ್ನ ಎಕ್ಸ್ಪೋನೆಂಟ್ನ ಫಸ್ಟ್ ನಾವೇನು ಮಾಡ್ತೀವಿ ಎಲಿವ್ಯಾಟ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಪ್ರಿಫರೆನ್ಸ್ ಯಾವುದಕ್ಕಪ್ಪ ಅಂದರೆ ಪ್ಲಸ್ ಪ್ಲಸ್ ಆರ್ ಮೈನಸ್ ಮೈನಸ್ ಆರ್ ಯುನರಿ ಮೈನಸ್. ಪ್ಲಸ್ ಪ್ಲಸ್ ಮೀನ್ಸ್ ಇನ್ಕ್ರಿಮೆಂಟ್ ಆಪರೇಟರ್, ಮೈನಸ್ ಮೈನಸ್ ಮೀನ್ಸ್ ಡಿಕ್ರಿಮೆಂಟ್ ಆಪರೇಟರ್. ನೆಕ್ಸ್ಟ್ ಯುನರಿ ಮೈನಸ್ ಮೀನ್ಸ್ ಯುನರಿ ಮೈನಸ್ ವ್ಯಾಲ್ಯೂ. ಇದನ್ನು ಹೆಂಗೆ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಅಂದರೆ ಫ್ರಮ್ ರೈಟ್ ಟು ಲೆಫ್ಟ್ ಅಸೋಸಿಯೇಟಿವಿಟಿ. ಇಲ್ಲಿ ಎಕ್ಸ್ಪ್ರೆಷನ್ಸ್ ಪ್ಯಾರಂಥಸಿಸ್ ಇದ್ದರೆ ಇದು ಎಕ್ಸ್ಪ್ರೆಷನ್ಸ್ ಅಲ್ಲಿ ಎಲ್ಲಾದರೂ ಇರಲಿ ಅದನ್ನು ಫಸ್ಟ್ ಎವ್ಯಾಲ್ಯೂಯೇಟ್ ಮಾಡಬೇಕು. ಎಕ್ಸ್ಪೋನೆಂಟ್ ನೆಕ್ಸ್ಟ್ ಎಕ್ಸ್ಪೋನೆಂಟ್ ಇದ್ದರೆ ಅದು ಎಲ್ಲಾದರೂ ಇರಲಿ ಫಸ್ಟ್ ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಬಟ್ ಇಲ್ಲಿ ಪ್ಲಸ್ ಪ್ಲಸ್ ಇನ್ಕ್ರಿಮೆಂಟು ಡಿಕ್ರಿಮೆಂಟು ಇವಿದ್ವು ಅಂದರೆ ರೈಟ್ ಟು ಲೆಫ್ಟ್ ಮಾಡಬೇಕು. ಇದನ್ನು ರೈಟ್ ಟು ಲೆಫ್ಟ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ನಮಗೆ ಇನ್ನೊಂದು ಬರುತ್ತೆ ಯಾವುದಂದರೆ ನೆಕ್ಸ್ಟ್ ಪ್ರಿಯಾರಿಟಿ ಯಾವುದಕ್ಕಪ್ಪ ಅಂದರೆ ಫೋರ್ತ್ ಪ್ರಿಯಾರಿಟಿ ಗಿವ್ಸ್ ಟು ಆಸ್ಟ್ರಿಕ್ಕು ಸ್ಲ್ಯಾಶು ಮತ್ತು ಪರ್ಸೆಂಟೇಜ್ ಸಿಂಬಲ್. ಆಸ್ಟ್ರಿಕ್ಕು ಸ್ಲ್ಯಾಶು ಪರ್ಸೆಂಟೇಜ್ ಅಂದರೆ ಫಸ್ಟು ಡಿವಿಷನ್ನು ಮಲ್ಟಿಪ್ಲಿಕೇಶನ್ನು ಅದಾದಮೇಲೆ ಮಾಡ್ಯುಲಸ್. ಇದು ಯಾವುದಾದ್ರೂ ಬರಲಿ ಫ್ರಮ್ ಲೆಫ್ಟ್ ಟು ರೈಟ್ ಇರೋನ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ನೆಕ್ಸ್ಟ್ ಫಿಫ್ತ್ ಪ್ರಿಯಾರಿಟಿ ಲಾಸ್ಟ್ ಪ್ರಿಯಾರಿಟಿ ಯಾವುದಕ್ಕಪ್ಪ ಅಂದರೆ ಪ್ಲಸ್ ಆರ್ ಮೈನಸ್. ಇದು ಕೂಡ ಫ್ರಮ್ ಲೆಫ್ಟ್ ಟು ರೈಟ್. ಈ ಥರ ನಾವು 5 ಪ್ರೆಸಿಡೆನ್ಸ್ ಲೆವೆಲ್ನ ನೋಡ್ಕೊತೀವಿ. ಫಸ್ಟ್ ಒನ್ನು ಎಕ್ಸ್ಪ್ರೆಷನ್ಸ್ ಇನ್ಸೈಡ್ ದ ಬ್ರಾಕೆಟ್ಸ್ ಅಲ್ಲಿರೋದು ಮಾಡ್ತೀವಿ. ನೆಕ್ಸ್ಟು ಎಕ್ಸ್ಪೋನೆಂಟು, ನೆಕ್ಸ್ಟು ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಆ್ಯಂಡ್ ಯುನರಿ ಮೈನಸ್ಸು ರೈಟ್ ಟು ಲೆಫ್ಟು. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ನು ಡಿವಿಷನ್ನು ಮಾಡ್ಯುಲಸ್ ಫ್ರಮ್ ಲೆಫ್ಟ್ ಟು ರೈಟು. ನೆಕ್ಸ್ಟು ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಫ್ರಮ್ ಲೆಫ್ಟ್ ಟು ರೈಟ್. ಈ ಥರ ನಾವು ಎವ್ಯಾಲ್ಯೂಯೇಷನ್ನ ಮಾಡ್ತೀವಿ ಈ ಅರ್ಥಮೆಟಿಕ್ ಆಪರೇಟರ್ಸ್ನ ಅಥವಾ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ನ. ನೆಕ್ಸ್ಟ್ ಒನ್ ಈಸ್ ರಿಲೇಷನಲ್ ಎಕ್ಸ್ಪ್ರೆಷನ್. ಈ ರಿಲೇಷನಲ್ ಎಕ್ಸ್ಪ್ರೆಷನ್ ಅನ್ನೋದು ಏನಪ್ಪ ಅಂದರೆ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಈಸ್ ಎ ವ್ಯಾಲಿಡ್ ಕಾಂಬಿನೇಷನ್ ಆಫ್ ವೇರಿಯಬಲ್ಸ್, ಕಾನ್ಸ್ಟೆಂಟ್ ಅಂಡ್ ರಿಲೇಷನಲ್ ಆಪರೇಟರ್ಸ್. ಅಂದರೆ ಎಕ್ಸ್ಪ್ರೆಷನ್ಸ್ ಕಂಟೈನಿಂಗ್ ರಿಲೇಷನಲ್ ಆಪರೇಟರ್. ಎಕ್ಸ್ಪ್ರೆಷನ್ ಜೊತೆಗೆ ಎಕ್ಸ್ಪ್ರೆಷನ್ ಅಲ್ಲಿ ರಿಲೇಷನಲ್ ಆಪರೇಟರ್ಸ್ ಇದ್ರೆ ನಾವು ಆಲ್ರೆಡಿ ಟೈಪ್ಸ್ ಆಫ್ ಆಪರೇಟರ್ಸ್ ಅಲ್ಲಿ ನೋಡಿವಿ. ಅರ್ಥಮೆಟಿಕ್ ಆಪರೇಟರ್ಸ್ ಇದ್ರೆ ಅದನ್ನ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ರಿಲೇಷನಲ್ ಆಪರೇಟರ್ಸ್ ನ ಯೂಸ್ ಮಾಡಿದ್ರೆ ಅದನ್ನ ರಿಲೇಷನಲ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಜನರಲಿ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಕಂಪೇರ್ ದ ವ್ಯಾಲ್ಯೂಸ್ ಆಫ್ 2 ವೇರಿಯಬಲ್ಸ್ ಆರ್ ಎಕ್ಸ್ಪ್ರೆಷನ್ಸ್. ಅಂದ್ರೆ ಇಲ್ಲಿ ನಾವು ಎಕ್ಸ್ಪ್ರೆಷನ್ಸ್ ಅಲ್ಲಿ ಕಂಪೇರ್ ಮಾಡಲಿಕ್ಕೆ ವ್ಯಾಲ್ಯೂಸ್ ಅಥವಾ ವೇರಿಯಬಲ್ಸ್ ವ್ಯಾಲ್ಯೂಸ್ ಕಂಪೇರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದೀಸ್ ಆಪರೇಟರ್ಸ್ ಆರ್ ಯೂಸ್ ಟು ಕನ್ಸ್ಟ್ರಕ್ಟ್ ಎಕ್ಸ್ಪ್ರೆಷನ್ ದಟ್ ಇವ್ಯಾಲ್ಯೂಯೇಟ್ ದ ಟ್ರೂ ಆರ್ ಫಾಲ್ಸ್ ಕಂಡೀಷನ್. ಇಲ್ಲಿ ಕೂಡ ನಮಗೆ ಟ್ರೂ ಆರ್ ಫಾಲ್ಸ್ ಕಂಡೀಷನ್, ಟ್ರೂ ಅಂದ್ರೆ 1 ಬರುತ್ತೆ ಅಥವಾ ಫಾಲ್ಸ್ ಅಂದ್ರೆ 0 ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ನಾವು ಫಸ್ಟ್ ಲೆಸ್ ದ್ಯಾನ್ ಆಪರೇಟರ್, ಇದ್ರ ಆಪರೇಟರ್ ಪ್ರೆಸಿಡೆನ್ಸ್ ಹೆಂಗಪ್ಪ ಅಂದ್ರೆ ಲೆಸ್ ದ್ಯಾನ್ ಇರೋದನ್ನ ಪ್ರೆಸಿಡೆನ್ಸ್ 1. ಇಲ್ಲಿ ನಮಗೇನು 1 1 1 ಅಂತ ಬರ್ದಿದ್ವೋ ಇವೆಲ್ಲವೂ ಏನಂತ ಕರಿತೀವಿ, ದಿಸ್ ಈಸ್ ಪ್ರೆಸಿಡೆನ್ಸ್ 1 ಅಂದ್ರೆ ಇದು ಫಸ್ಟ್ ಪ್ರಿಯಾರಿಟಿ ಅಂತ. ಇಲ್ಲಿ 2 2 ಅಂತ ಏನ್ ಬರ್ದಿವೋ ಇದು ಸೆಕೆಂಡ್ ಪ್ರಿಯಾರಿಟಿ. ಆಲ್ ಆರ್ ಅಸೋಸಿಯೇಟಿವ್ ಫ್ರಮ್ ಲೆಫ್ಟ್ ಟು ರೈಟ್, ಎಲ್ಲವೂ ಲೆಫ್ಟ್ ಟು ರೈಟ್ ಎವ್ಯಾಲ್ಯೂಯೇಟ್ ಮಾಡ್ಕೊಂತ ಹೋಗ್ತೀವಿ. ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡ್ತೀವಿ ಅಂದ್ರೆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಲೆಫ್ಟ್ ಟು ರೈಟ್ ನೋಡ್ಬೇಕಾದ್ರೆ ಲೆಸ್ ದ್ಯಾನ್ ಈಕ್ವಲ್ ಟು ಗ್ರೇಟರ್ ದನ್ ಈಕ್ವಲ್ ಟು ಈ 4 ಸಿಂಬಲ್ ಬಂದು ಅಂದ್ರೆ ಇವನ್ನ ನಾವು ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಸೆಕೆಂಡ್ ಪ್ರಿಯಾರಿಟಿ ಯಾವ್ದು ಕೊಡ್ತೀವಿ ಅಂದ್ರೆ ಈಕ್ವಲ್ ಟು ಮತ್ತೆ ನಾಟ್ ಈಕ್ವಲ್ ಟುಗೆ ನಾವು ಸೆಕೆಂಡ್ ಪ್ರಿಯಾರಿಟಿನ ಕೊಡ್ತೀವಿ. ಸೊ ಇವು ರಿಲೇಷನಲ್ ಎಕ್ಸ್ಪ್ರೆಷನ್ಸ್. ಅದೇ ರೀತಿ ಥರ್ಡ್ ಒನ್ ಲಾಜಿಕಲ್ ಎಕ್ಸ್ಪ್ರೆಷನ್ಸ್. ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಷನ್ಸ್ ಇನ್ವಾಲ್ವಿಂಗ್ ದ ಲಾಜಿಕಲ್ ಆಪರೇಟರ್ಸ್. ನಮಗೆ ಆಲ್ರೆಡಿ ಗೊತ್ತಿದೆ ಲಾಜಿಕಲ್ ಅಂಡ್ ಲಾಜಿಕಲ್ ಆರ್ ಲಾಜಿಕಲ್ ನಾಟ್, ಇವು 3 ಆಪರೇಟರ್ನ ಲಾಜಿಕಲ್ ಆಪರೇಟರ್ಸ್ ಅಂತ ಕರಿತೀವಿ. ಈ ಆಪರೇಟರ್ಸ್ ನ ಯೂಸ್ ಮಾಡಿಕೊಂಡು ನಾವೇನಾದ್ರೂ ಎಕ್ಸ್ಪ್ರೆಷನ್ಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಆ ಎಕ್ಸ್ಪ್ರೆಷನ್ಸ್ಗಳನ್ನ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸ್ಪ್ರೆಷನ್ಸ್ ಇನ್ವಾಲ್ವಿಂಗ್ ದ ಲಾಜಿಕಲ್ ಆಪರೇಟರ್ಸ್ ಆರ್ ಕಾಲ್ಡ್ ದ ಲಾಜಿಕಲ್ ಎಕ್ಸ್ಪ್ರೆಷನ್ಸ್. ದ ರಿಸಲ್ಟ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ ಈಸ್ ಐದರ್ ಟ್ರೂ ಮೀನ್ಸ್ ನಾನ್ ಝೀರೋ ಅಂತ ಕರಿತೀವಿ ಅಂದ್ರೆ 1, ಆರ್ ಫಾಲ್ಸ್ ಅಂದ್ರೆ 0. ದ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಇನ್ವಾಲ್ವ್ಸ್ ಅಂಡ್ ಆರ್ ನಾಟ್ ಆಪರೇಟರ್ಸ್. ಇಲ್ಲಿ ನಾವು ಡಬಲ್ ಎಂಪರ್ಸೈಂಡ್ ಬರೆದ್ರೆ ಅದು ಲಾಜಿಕಲ್ ಅಂಡ್ ಆಪರೇಟರ್, ಇದು ನಮಗೆ ಸೆಕೆಂಡ್ ಪ್ರಿಯಾರಿಟಿ ಬರ್ತದೆ. ಇಲ್ಲಿ ನೋಡ್ರಿ ಫಸ್ಟ್ ಪ್ರಿಯಾರಿಟಿ ಯಾವ್ದಕ್ಕಪ್ಪ ಅಂದ್ರೆ ಲಾಜಿಕಲ್ ನಾಟ್ ಆಪರೇಟರ್ಗೆ ಫಸ್ಟ್ ಪ್ರಿಯಾರಿಟಿ. ನೆಕ್ಸ್ಟ್ ಸೆಕೆಂಡ್ ಪ್ರಿಯಾರಿಟಿ ಬಂದ್ಬಿಟ್ಟು ಲಾಜಿಕಲ್ ಅಂಡ್ ಆಪರೇಟರ್, ಇವು ಕೂಡ ಫ್ರಮ್ ಲೆಫ್ಟ್ ಟು ರೈಟ್, L to R ಅಂದ್ರೆ ಲೆಫ್ಟ್ ಟು ರೈಟ್ ಅಂತ. ನೆಕ್ಸ್ಟ್ ಲಾಜಿಕಲ್ ಆರ್ ಆಪರೇಟರ್ ಥರ್ಡ್ ಪ್ರಿಯಾರಿಟಿ, ಲಾಸ್ಟ್ ಪ್ರಿಯಾರಿಟಿ. ಎಕ್ಸ್ಕ್ಲಮೇಷನ್ ಮಾರ್ಕ್ ಅಥವಾ ಯುನರಿ ಇದನ್ನ ಬರಿತೀವಿ, ಟಿಲ್ಡಾ ಬರಿತೀವಿ, ಇದನ್ನ ಲಾಜಿಕಲ್ ಆಪರೇಟರ್ ಅಂತ ಕರಿತೀವಿ. ಇದು 1 ಅಂದ್ರೆ ಫಸ್ಟ್ ಪ್ರೆಸಿಡೆನ್ಸ್, ಯಾವುದು ಲೆಫ್ಟ್ ಟು ರೈಟ್. ಇಲ್ಲಿ ಫಾರ್ ಎಕ್ಸಾಂಪಲ್ ಇದೆ, ಇಲ್ಲಿ ಮಾರ್ಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35 ಅಂತ ಒಂದು ಕಂಡೀಷನ್ ನ ಬರ್ದಿದೀವಿ. ಅದೇ ರೀತಿ ಡಬಲ್ ಆಂಪರ್ಸೈಂಡ್ ನ ಬರ್ದು ಮಾರ್ಕ್ಸ್ ಈಸ್ ಲೆಸ್ ದನ್ ಈಕ್ವಲ್ ಟು 100 ಅಂತ ಬರ್ತೀವಿ. ಅಂದ್ರೆ ಇಲ್ಲಿ ಓನ್ಲಿ 1 ಆಪರೇಟರ್ ನ
ಯೂಸ್ ಮಾಡಿ ಲಾಜಿಕಲ್ ಅಂಡ್ ಆಪರೇಟರ್. ಸೊ ಇಲ್ಲಿ ಫಸ್ಟ್ ಪ್ಯಾರಂಥಸಿಸ್ ಒಳಗಡೆ ಇರೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಟ್ರೂ ಆಗಿದ್ರೆ ಮತ್ತೆ ಇದು ಟ್ರೂ ಆಗಿದ್ರೆ ನಮಗೆ ಟ್ರೂ ಬರುತ್ತೆ. ಇಲ್ಲ ಯಾವ್ದಾದ್ರು ಒಂದು ಫಾಲ್ಸ್ ಬಂದಿದ್ರು ಕೂಡ ನಮಗೆ ಇಲ್ಲಿ ವ್ಯಾಲ್ಯೂ ಫಾಲ್ಸ್ ಬರುತ್ತೆ. ಈ ತರ ನಾವು ಎಕ್ಸ್ಪ್ರೆಷನ್ಸ್ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ನ ನೋಡಿದ್ವಿ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮಗೆ ಮೆನ್ಷನ್ ದ ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಅಂತ ಕೇಳ್ಬೋದು, ಅಥವಾ ಡಿಫೈನ್ ಎಕ್ಸ್ಪ್ರೆಷನ್ ಅಂತ ಕೇಳ್ಬೋದು, ಅಥವಾ 5 ಮಾರ್ಕ್ಸ್ಗೆ ವಾಟ್ ಈಸ್ ಎಕ್ಸ್ಪ್ರೆಷನ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಅಂತೇಳಿ ಕೇಳ್ಬೋದು.